ಅಲ್ಲ, ಇಲ್ಲಿ ಹಿಂದೆ ಈ ಥರ ಘಟನೆ ಯಾವುದು ನಡೆದಿರೋದು ಕಂಡು ಬಂದಿಲ್ಲ. ಸೊ ಇದೇ ಮೊದಲು ಈ ಥರ ವರದಿಯಾಗಿತ್ತು ಅಂತ. ಫಾರೆಸ್ಟ್ ಇರೋದು ಜಾಸ್ತಿ ಇರೋದ್ರಿಂದ ಕಾಡು ಪ್ರಾಣಿಗಳು ಆ ರೀತಿ ಅಪಾಯ ಇದೆಯಾ? ಆ ಥರದ್ದು ಏನಾದರೂ ಸಾಧ್ಯತೆ ಇದೆಯಾ? ಇಲ್ಲ, ಅಂಥದ್ದು ಯಾವುದು ಇಲ್ಲಿವರೆಗೂ ಅಂಥ ಘಟನೆ ಯಾವುದು ನಡೆದಿಲ್ಲ. ನಾವು ಕೂಡ ಈಗ ನಮ್ಮ ಇಲಾಖೆ ಸಿಬ್ಬಂದಿಯವರನ್ನು ಬಳಸ್ಕೊಂಡು ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ ಮತ್ತು ಫೈರ್ ಅಗ್ನಿಶಾಮಕ ದಳದ ಸಿಬ್ಬಂದಿ ಎಲ್ಲರೂ ಸೇರಿಕೊಂಡು ಕಾರ್ಯಾಚರಣೆಯನ್ನು ಕೈಗೊಂಡಿದ್ದೀವಿ. ಮೊನ್ನೆ ರಾತ್ರಿಯಿಂದನೂ ಕೂಡ ರಾತ್ರಿ ಸಮಯದಲ್ಲಿ ಥರ್ಮಲ್ ಡ್ರೋನನ್ನು ಹಾರಿಸ್ಬಿಟ್ಟು ಥರ್ಮಲ್ ಡ್ರೋನಲ್ಲಿ ಚೆಕ್ ಮಾಡ್ತಾಯಿದ್ದೀವಿ. ಅದರಲ್ಲಿ ಯಾವುದೇ ಸುಳಿವು ಸಿಗ್ತಾಯಿಲ್ಲ. ಮತ್ತು ಹಗಲು ಸಂದರ್ಭದಲ್ಲಿ ನಾವು ನಾರ್ಮಲ್ ಡ್ರೋನಲ್ಲಿ ವೆರಿಫಿಕೇಷನ್ ಮಾಡ್ತಾಯಿದ್ದೀವಿ. ಮತ್ತು ಕೂಂಬಿಂಗ್ ಕೂಡ ನಮ್ಮ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳದ ಸಿಬ್ಬಂದಿ ಎಲ್ಲರೂ ಸೇರಿಕೊಂಡು ಕೂಂಬಿಂಗ್ ಆಪ್ರೇಷನನ್ನು ಕೂಡ ಮಾಡ್ತಾಯಿದ್ದೀವಿ. ಅದು ಯಾವುದೂ ಸುಳಿವು ಇಲ್ಲಿವರೆಗೆ ಸಿಗ್ತಾ ಇಲ್ಲ. ಇಲ್ಲ, ಲೋಕಲ್ ಸಾರ್ವಜನಿಕರ ಸಹಾಯನೂ ತೊಗೊಂಡಿದ್ದೀವಿ. ಅವ್ರನ್ನೂ ಕಾನ್ಫಿಡೆನ್ಸ್ ತೊಗೊಂಡು ಅವರು ಇದನ್ನು ತೊಗೊಂಡ್ಬಿಟ್ಟೆ ಮಾಡ್ತಾಯಿದ್ದೀವಿ. ಇಲ್ಲ, ಸನ್ಮಾನ್ಯ ಅರಣ್ಯ ಸಚಿವರು ಕೂಡ ನಮಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಎಲ್ಲ ಅರಣ್ಯ ಇಲಾಖೆ ಎಲ್ಲ ಸಿಬ್ಬಂದಿಯವರು ಕೂಡ ಮತ್ತು ಪೊಲೀಸ್ ಇಲಾಖೆಗೆ ಮತ್ತು ಜಿಲ್ಲಾಡಳಿತಕ್ಕೆ ಎಲ್ಲ ಸಹಕಾರವನ್ನು ನೀಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಂತೆ ನಾವು ಕಾರ್ಯಪ್ರವೃತ್ತರಾಗಿದ್ದೀವಿ. ನಾವು ಅರಣ್ಯ ಇಲಾಖೆ, ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡು ಈ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದೀವಿ. ಕಾರ್ಯಾಚರಣೆ ಮುಂದುವರೆದಿದೆ. ಮೊನ್ನೆಯಿಂದಲೂ ನೈಟಿಂದನೂ ನಾವಾಗಲಿ ನಮ್ಮ ಇವರು AC ಸರ್ ಇದ್ದಾರೆ, ಫಾರೆಸ್ಟ್ನವರು, ನಾವು ಇವ್ರಿಗೂ, ಆಮೇಲೆ ಫೈರ್ನವರು ಎಲ್ಲರೂ ಬಂದು ಅವತ್ತು ನೈಟಿಂದನೇ ಸ್ಟಾರ್ಟ್ ಮಾಡಿದ್ದೀವಿ. ಕೂಂಬಿಂಗ್ ಮಾಡಿದ್ದೀವಿ. ಆಮೇಲೆ ಇದು ಬಿಟ್ಟು ಡ್ರೋನ್ ಬಿಟ್ಟು ಎಲ್ಲ ಚೆಕ್ ಮಾಡಿದ್ದೀವಿ. ಇನ್ನೂ ಏನೂ ಕ್ಲೂ ಸಿಗ್ತಿಲ್ಲ. ಇವತ್ತು ಬೆಳಗ್ಗಿಂದನೂ ಸ್ಟಾರ್ಟ್ ಆಗಿದೆ, ಈಗಲೂ ಮಾಡ್ತಾನೇ ಇದ್ದೀವಿ. ಸ್ಟಿಲ್ ನಡೀತಾ ಇದೆ ಆಪ್ರೇಷನ್. ಎಲ್ಲಿ ಆ ಕಡೆ ಆ ಗುಡ್ಡ ಈ ಗುಡ್ಡ ಎಲ್ಲ ಕಡೆ. ಅವ್ರ ಹುಡುಗಿ ಒಳ್ಳೆಯದು, ಎಲ್ಲ ಕ್ಲಾಸಲ್ಲೆಲ್ಲ ಫಸ್ಟ್ ಬರೋದು, ಚೆನ್ನಾಗಿದ್ದರು. ಆ ಥರ ಏನು ಡಿಸಪಾಯಿಂಟು ಆ ಥರ ಎಂಥದ್ದು ಇಲ್ಲ ಅಂತ ಪೇರೆಂಟ್ಸು ಅವರಾಗೆ ಹೇಳಿದ್ದಾರೆ. ಬಿಟ್ಟರೆ ಅದೇನೂ ಕ್ಲೂ ಸಿಗ್ತಿಲ್ಲ. ನಾವು ಇಲ್ಲೇ ಬಿಟ್ಟು ಬೇರೆ ಒಂದು 3 ಟೀಮು ಬೇರೆ ಥರ ಆ್ಯಂಗಲಲ್ಲಿ ನಾವು ತನಿಖೆ ಮಾಡ್ತಾಯಿದ್ದಾರೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ. ಆಮೇಲೆ ಫಾರೆಸ್ಟ್ನವರು ಸಹಾಯ ಮಾಡ್ತಾಯಿದ್ದಾರೆ. ಅವರು ನೈಟೆಲ್ಲ ಮಾಡ್ತಾರೆ. ಥರ್ಮಲ್ ಇದಿಂತ ಒಂದಿದೆ ಡ್ರೋನು, ಅದರಲ್ಲಿ ಬಿಟ್ಟರೆ ಗೊತ್ತಾಗ್ಬಿಡುತ್ತೆ ನೈಟೆಲ್ಲ. ಅದು ಎಲ್ಲ ಚೆಕ್ ಮಾಡ್ತಾಯಿದ್ವಿ. ಇಲ್ಲಿ ಬಂದಾಗ ಸುಮಾರು ಒಂದು 5:20ಕ್ಕೆ ಹುಡುಗಿ ಫೋಟೋ ತೆಗ್ಸೇನಿದೆ 5:20ರಿಂದ 5:30 ಇಲ್ಲ. ಆಮೇಲೆ ನೋಡಿದ್ದಾರೆ, ಹುಡ್ಕಾಡಿದ್ದಾರೆ, ಹುಡುಗಿ ಇಲ್ಲ ಅಂತ ಹೇಳಿ ಇದು ಮಾಡಿದ್ರೆ ಅವತ್ತಿಂದ ನಾನು ಎಲ್ಲ ವರ್ಕ್ ಇದು ಮಾಡ್ತಿದ್ವಿ. ಏನೂ ಸಿಗ್ತಾಯಿಲ್ಲ ಇದುವರೆಗೂ. ಒಂದು 2-3 ನಿಮಿಷದಲ್ಲಿ ಗೊತ್ತಾಗ್ಬಿಟ್ಟಿದೆ ಅವಳು ಇಲ್ಲ ಅನ್ನೋದಕ್ಕೆ. ಒಂದು 10 ನಿಮಿಷದೊಳಗೆ ಗೊತ್ತಾಯ್ತು ಅವ್ರಿಗೆ. ಈಗ ಹತ್ತಬೇಕಾರೆ ಜೀಪ್ ಹತ್ತಬೇಕಾದ್ರೆ ನೋಡಿದ್ದಾರೆ ಹುಡುಗಿ ಎದ್ದಾಳೆ ಇಲ್ಲ ಅಂತ. ಆಮೇಲೆ ಗೊತ್ತಾಗಿಲ್ಲ. ಆಮೇಲೆ ಹುಡುಕಿದ್ದಾರೆ ಇಲ್ಲೆಲ್ಲ, ಆದರೂ ಏನೂ ಕ್ಲೂ ಸಿಕ್ಕಿಲ್ಲ. ಆಮೇಲೆ ಭೇಟಿಯಾಗಿದ್ದವಳು ಯಾರ ಜೊತೆ ಇದ್ದಿದ್ದಂತೆ? ಅದ ಒಂದು ಫ್ರೆಂಡ್ ಹುಡುಗಿ, ಅವ್ರದ್ದು ಎಲ್ಲ ಕೇಳಿದ್ವಿ. ಇದು ಫೋಟೋ ತೆಕ್ಕೊಂಡು ಹಿಂಗೆ ಮೇಲೆ ಬರ್ತಿದ್ವಿ. ನಾವು ಮೇಲೆ ಬಂದ್ವಿ, ಅವ್ಳು ಬಂದ್ಲು ಅಂತ ಬಂದ್ರಂತೆ. ಅದು ಇದುವರೆಗೂ ಆ ಥರ ಜಾರು ಬಿದ್ದಿರೋದಲ್ಲಿ ಈ ಥರ ಹೋಗಿ ಯಾವುದೇ ಇನ್ಸಿಡೆಂಟ್ ಇಲ್ಲ. ಈ ಮಾಣಿಕ್ಯ ದರದಲ್ಲಿ ಜಾರು ಬಿದ್ದಿರೋದು, ಹಿಂಗೆ ಸ್ಲಿಪ್ ಆಗಿರೋದು ಆ ಥರದ್ದು ಯಾವುದೂ ಇಲ್ಲ. ಬಟ್ ಇದು ನೋಡ್ತಾಯಿದ್ವಿ, ಇದು ಯಾವ ಥರ ಆಗಿದೆ ಅಂತ ನಮಗೆ ಇನ್ನೂ ಸ್ವಲ್ಪ ಡೌಟಲ್ಲಿದೆ. ಅದೇ ನಾವೆಲ್ಲ ಚೆಕ್ ಮಾಡ್ತಾಯಿದ್ದೀವಿ, ಏನಂತ ನೋಡ್ತಾಯಿದ್ವಿ. ಇವತ್ತು 3 ಡ್ರೋನ್ ಇದೆ ಫಾರೆಸ್ಟ್ದು. ಆಮೇಲೆ ನಮ್ಮದು ಇಲಾಖೆದೊಂದು ಡ್ರೋನ್ ಇದೆ. ಆಮೇಲೆ ನಮ್ಮ QRT ಟೀಮ್ ಅಂತ ಇದೆ, ಅವರೊಂದು 10 ಜನ ಕೆಳಗಿಂದ ಕೂಂಬಿಂಗ್ ಮಾಡ್ತಿದ್ದಾರೆ ಸರ್. ಇವ್ರ ಕಡೆ ಒಂದು 5 ಜನ, ಆ ಕಡೆ ಕೂಂಬಿಂಗ್ ಮಾಡ್ತಾರೆ. 15 ಜನ ಬಂದ್ದಾರೆ, ಅವರು ಕೂಂಬಿಂಗ್ ಮಾಡ್ತಾರೆ ಸಪ್ರೇಟ್. ಸರ್, ನಾವು ಇದು ಮೊನ್ನೆ ಸಾಯಂಕಾಲ 5 ಗಂಟೆಯಿಂದ ನಮ್ಮ ಟೀಮ್ ಎಲ್ಲ ಸರ್ಚ್ ಮಾಡ್ತಾಯಿತ್ತು. ನೈಟೆಲ್ಲ ಇಲ್ಲೇ ಇದೆ, ರಾತ್ರಿ ಎಲ್ಲ ಸರ್ಚ್ ಮಾಡಿದ್ದಾರೆ. ಅವತ್ತು 5:20ಗೆ ಏನು ಮಿಸ್ಸಿಂಗ್ ಅಂತೇಳಿ ನಮಗೆ ಕಾಲ್ ಬಂತು. ಅವಾಗಿಂದ ನಾವು ನೈಟೆಲ್ಲ ನಮ್ಮದೊಂದು ಟೀಮ್ ಎಲ್ಲ ವರ್ಕ್ ಮಾಡ್ತು. ಮತ್ತು ನಾವು ಬೆಳಗ್ಗೆಯಿಂದ ಮತ್ತೆ ಸುಮಾರು ಸರ್ಚ್ ಮಾಡಿದ್ದೀವಿ. ಮತ್ತು ಬೆಳಗ್ಗೆ ನಾವು ಕೆಳಗಡೆ ಇಲ್ಲಿ ಸುಮಾರು 300 ಅಡಿ ಆಳ ಇದೆ ಕೆಳಗಡೆ. ಅಲ್ಲೆಲ್ಲ ರೋಪ್ ಹಾಕಿಬಿಟ್ಟು ಒಂದು ಕೆಳಗಡೆ ಗುಹೆ ಇದೆ. ಆ ಗುಹೆ ಒಳಗೆಲ್ಲ ಹೋಗಿ ನೋಡಿ ಟಾರ್ಚ್ ಹಾಕಿ ಎಲ್ಲ ಚೆಕ್ ಮಾಡಿದ್ದೀವಿ. ಬಟ್ ಏನಂದರೆ ಅಲ್ಲಿ ಎಂಥದ್ದು ಸುಳಿವು ಸಿಕ್ಕಿಲ್ಲ. ಮತ್ತು ಹಂಗೆ ನಾವು ಪೂರ್ತಿ ಗುಹೆ ಕೆಳಗೆ ಎಲ್ಲವೂ ಗೊತ್ತಾಗ್ತಿದೆ, ಎಲ್ಲ ಗೊತ್ತಾಗ್ತಾ ಇದೆ. ಅಂದರೆ ತುಂಬ ಡೀಪ್ ಇದ್ರೂ ಕೂಡ ಅಲ್ಲಿ ಏನೂ ಇಲ್ಲ. ನಾವು ಸುಮಾರು ಎಂಥ ಡೀಪ್ ಇದ್ರೂ ರಿಸ್ಕ್ ಒಂದು ನಾವು ರೋಪ್ ಹಾಕೊಂಡ್ಬಿಟ್ಟು ಅಲ್ಲಿ ಕೆಳಗಡೆ ಹೋಗಿ ಎಲ್ಲ ನೋಡಿದ್ದೀವಿ. ಅಲ್ಲಿ ಎಂಥ ಏನಿಲ್ಲ. ಅಲ್ಲಿ ಜಾಸ್ತಿ ಪಕ್ಷಿ ಅವು ಜಾಸ್ತಿ ಇದ್ದು, ಆದರೂ ನಾವು ಅಲ್ಲಿ ಒಳಗಡೆ ಹೋಗಿ ಎಲ್ಲ ಚೆಕ್ ಮಾಡಿದ್ದೀವಿ. ಬಟ್ ಅಂಥದ್ದೇನು ನಮಗೆ ಇನ್ನೂ ಸುಳಿವು ಕಂಡು ಬಂದಿಲ್ಲ. ಮತ್ತು ಪೂರ್ತಿ ಡೀಪಾಗಿ ಕೆಳಗಡೆ ಹೋಗಿನೂ ಇದು ಮಾಡಿದ್ದೀವಿ. 300 ಅಡಿ ಅಲ್ಲಿ ಇಳಿದು ಮತ್ತು ಕೆಳಗಡೆ ರೋಪ್ ಹಾಕೊಂಡು ಅಲ್ಲಿ ನೋಡಿದ್ದೀವಿ. ಅಲ್ಲಿ ಅಂಥದ್ದು ಏನಿಲ್ಲ. ಸುಮಾರು ಕಡೆ ನಾವು ಸರ್ಚ್ ಮಾಡಿದ್ದೀವಿ, ಯಾವುದೂ ಸುಳಿವು ಇನ್ನೂ ಸಿಕ್ಕೇ ಇಲ್ಲ. ಸರ್, ಇವತ್ತೂ ಏನಿಲ್ಲ ಸರ್. ಈಗ SP ಸರ್ ಅದು ಎಲ್ಲ ನಿನ್ನೆ ಅದು ಮಾತಾಡಿದ್ದಾರೆ. ಮತ್ತು ಇವತ್ತು ಸ್ವಲ್ಪ ಡ್ರೋನ್ ಅದು ತಂದು ನಿನ್ನೆನೂ ಇದು ಮಾಡಿದ್ದಾರೆ, ಮೊನ್ನೆನೂ ಚೆಕ್ ಮಾಡಿದ್ದಾರೆ ಡ್ರೋನ್ ಬಿಟ್ಬಿಟ್ಟು. ಮತ್ತು ನಮ್ಮದು ಫೈರ್ ಆಗಲಿ, ಪೊಲೀಸ್ನವರಾಗಲಿ, ಫಾರೆಸ್ಟ್ನವರಾಗಲಿ ಸುಮಾರು ಜನ ಇಲ್ಲಿ ಎಲ್ಲ ಕೆಲಸ ಮಾಡಿದ್ದಾರೆ. ಎಲ್ಲ ಸರ್ಚ್ ಮಾಡ್ತಾರೆ ಸರ್. ಇವತ್ತೂ ಟೀಮ್ ಬರ್ತಾಯಿದೆ. ಟೀಮ್ ಎಲ್ಲ ಇವತ್ತು ಸರ್ಚ್ ಮಾಡಿ ಡ್ರೋನ್ ಬಿಟ್ಟು ಎಲ್ಲ ಚೆಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಎಲ್ಲೆಲ್ಲಿ ಅಪಾಯ ಸ್ಥಳ ಇದೆ ಅಲ್ಲೆಲ್ಲ ಚೆಕ್ ಮಾಡಿದ್ದೀವಿ ಸರ್. ಬಟ್ ಏನು ಸುಳಿವು ಸಿಕ್ಕಿಲ್ಲ ಇನ್ನೂವರೆಗೂ.
ರೋಮಾಂಚ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.